ಏನಾದ್ರೂ ವಾರಣಾಸಿ ಟ್ರಿಪ್ಗೆ ಪ್ಲಾನ್ ಮಾಡ್ತಿದ್ದೀರಾ, ಐಟಿನರಿ ಹುಡುಕ್ತಾ ಇದ್ದೀರಾ, ಈ ವಿಡಿಯೋನ ಮಿಸ್ ಮಾಡಿದ್ರೆ ಸೇವ್ ಮಾಡ್ಕೊಳ್ಳಿ. ಸೊ ನಾವು ಬೆಂಗಳೂರಿಂದ ವಾರಣಾಸಿ ಫ್ಲೈಟ್ ಅಲ್ಲಿ ಹೋಗಿದ್ದು, ಹೋಗ್ತಾ ಬರ್ತಾ 12,000 ಆಯ್ತು ಅಷ್ಟೇ. ಸೊ ಏರ್ಪೋರ್ಟ್ ರೀಚ್ ಆಗಿ ಅಲ್ಲಿಂದ ನಾವು ಡೈರೆಕ್ಟ್ ಹೋಟೆಲ್ ಹೋದ್ವಿ. ಹೋಟೆಲ್ ಡೀಟೇಲ್ಸ್ ಬೇಕಂತ ಹೇಳಿದ್ರೆ ಹೋಟೆಲ್ ಅಂತ ಕಮೆಂಟ್ ಮಾಡಿ ಡೀಟೇಲ್ಸ್ ಶೇರ್ ಮಾಡ್ತೀನಿ. 10 AM ಗೆ ನಾವು ಹೋಟೆಲ್ ರೀಚ್ ಆಗಿರೋರು 1:30 2 o'clock ಆದ್ರೂ ಹೋಟೆಲ್ ಅಲ್ಲೇ ಇದ್ವಿ. ಯಾಕೆ ಅಂತ ಅಂದ್ರೆ ನನ್ನ ಸೂಟ್ ಕೇಸ್ ಎಕ್ಸ್ಚೇಂಜ್ ಆಗಿತ್ತು. ಸೂಟ್ ಕೇಸ್ ನ ಸಿಗೋವರೆಗೂ ನಾವು ಜುಗಾಡ್ ಮಾಡಿ 1:30ಗೆ ನನ್ನ ಸೂಟ್ ಕೇಸ್ ವಾಪಸ್ ಸಿಕ್ತು. ಸೊ ಇದೆಲ್ಲ ಮುಗಿಸಿ ಫಸ್ಟ್ ಟೆಂಪಲ್ ನಾವು ಹೋಗಿದ್ದೆ ಕಾಲಭೈರವೇಶ್ವರ ಸ್ವಾಮಿ ಟೆಂಪಲ್. ಯಾರೇ ಕಾಶಿಗೆ ಹೋದ್ರು ಫಸ್ಟ್ ಹೋಗ್ಬೇಕಾಗಿರೋ ಮೊದಲನೇ ಜಾಗ ಕಾಲಭೈರವೇಶ್ವರ ಸ್ವಾಮಿನ ದರ್ಶನ ಪಡೆಯೋದು. ಯಾಕೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಫಾಲೋ ಮಾಡಿ. ಸೊ ನಾವು ದರ್ಶನ ಮಾಡಿ ಹೊರಟಿದ್ದೆ ನನ್ನ ಡ್ರೀಮ್ ಪ್ಲೇಸ್ ಕಾಶಿ ವಿಶ್ವನಾಥ ಸ್ವಾಮಿ ಟೆಂಪಲ್, ಮೈ ಫಸ್ಟ್ ಜ್ಯೋತಿರ್ಲಿಂಗ. ನನಗೆ ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಯ್ತು. ದರ್ಶನ ಅಂತೂ ಫುಲ್ ಸ್ಮೂತ್ ಆಗಿ ನಡೀತು, ಯಾಕೆಂದ್ರೆ VIP ಎಂಟ್ರಿ ಸಿಕ್ಕಿತ್ತು. ಸೊ ಎಲ್ಲ ಮುಗಿಸಿ 6 PM ಗೆ ನಾವು ಡೈರೆಕ್ಟ್ ಆಗಿ ದಶಾಶ್ವಮೇಧ ಘಾಟ್ಗೆ ಹೋದ್ವಿ. ಇಲ್ಲೇ ಮೇನ್ ಗಂಗಾ ಆರತಿ ನಡೆಯೋದು ಕಾಶಿನಲ್ಲಿ. ಅರೌಂಡ್ 7 o'clock ಗಂಗಾ ಆರತಿ ನಡೀತು, ಅದ್ಭುತವಾಗಿತ್ತು. ವಿ ಆಲ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಇಲ್ಲಿಗೆ ನಮ್ಮ ಫಸ್ಟ್ ಡೇ ಮುಗೀತು. ಸೆಕೆಂಡ್ ಡೇ ನಾವು ಹೊಟ್ಟಿದ್ದು ಗಯಾ ಬಿಹಾರ್. ವಾರಣಾಸಿಯಿಂದ ವಂದೇ ಭಾರತ್ ಟ್ರೈನ್ ಅಲ್ಲಿ ನಾವು ಹೋಗಿದ್ದು. ಅರೌಂಡ್ 1700 ಹೋಗ್ತಾ ಬರ್ತಾ ಆಗಿದ್ದು. ಸೊ ಗಯಾ ಮಾರ್ನಿಂಗ್ 10 AM ಗೆ ರೀಚ್ ಆದ್ವಿ. ಅಲ್ಲಿಂದ ನಾವು ಹೋಗಿದ್ದು ವಿಷ್ಣು ಪಾದ ಟೆಂಪಲ್ಗೆ. ಸ್ವಾಮಿ ವಿಷ್ಣುವಿನ ಪಾದ ಇಲ್ಲಿದೆ. ಇಲ್ಲಿ ಪಿಂಡ ಬಿಡೋದ್ರಿಂದ ಸತ್ತಿರೋರ್ಗೆ ಮೋಕ್ಷ ಸಿಗುತ್ತೆ ಅಂತ ನಂಬ್ತಾರೆ. ಪ್ರಪಂಚದಲ್ಲೇ ಮೊದಲ ಹೆಣ್ಣು ತನ್ನ ತಂದೆಗೋಸ್ಕರ ಪಿಂಡ ಬಿಟ್ಟಿದ್ದು ಇದೇ ಜಾಗದಲ್ಲಿ, ಅದಿನ್ಯಾರು ಅಲ್ಲ, ನಮ್ಮ ಸೀತಾಮಾತೆ. ಸೊ ಇದೆಲ್ಲ ಮುಗಿಸಿ ನಾವು ಹೊರಟಿದ್ದು ಮಂಗಳ ಗೌರಿ ಟೆಂಪಲ್. 18 ಮಹಾಶಕ್ತಿ ಪೀಠದಲ್ಲಿ ಇದು ಒಂದು. ಈ ಜಾಗದಲ್ಲಿ ತನ್ನ ತಾಯಿಯ ಎದೆ ಭಾಗ ಬಿದ್ದಿದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಮುಗಿಸಿ ಅಗೇನ್ ನಾವು ಹೋಗಿದ್ದೆ ಮಹಾಬೋಧಿ ಟೆಂಪಲ್. ಅಲ್ಲಿ ಮುಗಿಸಿ ಅರೌಂಡ್ 6 PM ಗೆ ಬರ್ಬೇಕಾಗಿರೋ ವಂದೇ ಭಾರತ್ ಟ್ರೈನ್ 8:30 ಆದ್ರೂ ಬಂದಿರ್ಲಿಲ್ಲ. ನಾವು ರಿಟರ್ನ್ ವಾರಣಾಸಿ ರೀಚ್ ಆಗೋಷ್ಟೊಳಗಡೆ ಮಿಡ್ ನೈಟ್ 12 ಗಂಟೆ ಆಗಿತ್ತು. ಊಟ ಎಲ್ಲ ವಂದೇ ಭಾರತ್ ಅಲ್ಲಿ ಆಗಿರೋದ್ರಿಂದ ನಾವೆಲ್ಲ ಫ್ಲಾಟ್. ಥರ್ಡ್ ಡೇ ಅರ್ಲಿ ಮಾರ್ನಿಂಗ್ 4:30ಗೆ ಎದ್ದು 6 ಅಷ್ಟೊಳಗಡೆ ರೆಡಿ ಆಗಿ ನಾವು ಹೊರಟಿದ್ದೆ ಹಸಿ ಘಾಟ್. ಕಾಶಿಯಲ್ಲಿ 84 ಘಾಟ್ ಇದೆ. ಫುಲ್ ಕವರ್ ಮಾಡ್ಬೇಕಂದ್ರೆ ಮಿನಿಮಮ್ ಅಂದ್ರೂ 3 to 4 days ಬೇಕಾಗುತ್ತೆ. ನೆಕ್ಸ್ಟ್ ಯಾವ್ದೆಲ್ಲ ಟೆಂಪಲ್ ಹೋಗಿದ್ವಿ, ಯಾವ ಪ್ಲೇಸಸ್ ನ ಕವರ್ ಮಾಡಿದ್ವಿ ಅಂತ ಪಾರ್ಟ್ 2 ಅಲ್ಲಿ ಹಾಕಿರ್ತೀನಿ. ಮಿಸ್ ಮಾಡಿದ್ರೆ ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.